ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮೂಲಕ ನಮ್ಮ ಪರಿಸ್ಥಿತಿ ತುಂಬ ಕೆಡ್ತಾ ಇದ್ದೀವಿ. ಬನ್ನಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನಮ್ಮ ಹುದ್ದೆ, ನಮ್ಮ ಹುದ್ದೆ. We want, we want, we want. ರಕ್ತದಲ್ಲಿ, ರಕ್ತದಲ್ಲಿ, ರಕ್ತದಲ್ಲಿ. We want, we want, we want, we want, we want. ನನ್ನ ಹುದ್ದೆ, ನನ್ನ ಹುದ್ದೆ, ನನ್ನ ಹುದ್ದೆ. ಬ್ಯಾಗ್ ಬರಬಾರ್ದು, ಕಾಣಿಸ್ಬೇಕದು. ಸರ್ ಇಲ್ಲಿ ಯಾರು ಬೇಡ, ಫುಲ್ಲಿಂದ ತಗೊಳ್ಳಿ. ಬ್ರದರ್ ನೀವು ಬನ್ನಿ. ಗಂಭೀರವಾಗ್ತಾ ಒಂದು ವಾರ ಹತ್ತಿಂದ ಏನಾದರೂ ಕೊಟ್ಟಿಲ್ಲ ಅಂತಂದರೆ ನಾವಿನ್ನು ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತೀವಿ. ಇವತ್ತು ಮೊದಲೇ ಅಂತ ಇದೆ, ವಿಭಿನ್ನವಾಗಿ ಇವತ್ತಿನ ಪ್ರತಿಭಟನೆ ಉದ್ದೇಶ 5 ವರ್ಷ ಆಗಿದೆ ಸರ್ ನೋಟಿಫಿಕೇಷನ್ ಆಗಿ. 545 PSI ಮತ್ತು 402 BSI ಎರಡು ಒಟ್ಟಿಗೆ ನೋಟಿಫಿಕೇಷನ್ ಆಗಿದ್ದು 5 ವರ್ಷ ಆಗಿದೆ ನೋಟಿಫಿಕೇಷನ್ ಆಗಿ. ಆ ಒಂದು ವೇರಿಯಸ್ ಪ್ರಾಬ್ಲಮ್ಸಿಂದ 545 ಸ್ಕ್ಯಾಮ್ ಎಲ್ಲ ಆಗಿತ್ತು. ಮತ್ತು ಅದು ಎಕ್ಸಾಮ್ಸ್ ಆಗಿ ಮತ್ತೆ ಪ್ರೋಸೆಸ್ ಆಗೋದಕ್ಕೆ 4 ವರ್ಷ ತೊಗೊಂಡು ಅದಾದಮೇಲೆ ಆರ್ಡ್ರ್ ಕಾಪಿ ತೊಗೊಂಡು ಇವಾಗ ಅವರು ಟ್ರೈನಿಂಗಲ್ಲಿದ್ದಾರೆ. 545 ಆಸ್ಪಿರೆಂಟ್ಸು PSI ಆಲ್ರೆಡಿ ಟ್ರೈನಿಂಗಲ್ಲಿದ್ದಾರೆ. 402 ಸುಮಾರು 7 ತಿಂಗಳಾಗಿದೆ ಎಕ್ಸಾಮ್ಸ್ ಆಗಿ. 5 ತಿಂಗಳಾಯಿತು ರಿಸಲ್ಟ್ಸ್ ಬಂತು. ಅದಾದಮೇಲೆ ಸಿಂಧುತ್ವ, ಪೊಲೀಸ್ ವೆರಿಫಿಕೇಷನ್ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. 5 ತಿಂಗಳಿಂದ ಗೃಹ ಸಚಿವರು ಪರಮೇಶ್ವರ್ ಸರ್ ಮತ್ತು ಒಂದು ADGP ಅವರು ರಿಕ್ರೂಟ್ಮೆಂಟ್ ಇಟ್ಟು ಅವ್ರನ್ನ ನಾವು ಹೋಗಿ ಪದೇ ಪದೇ ಭೇಟಿ ಮಾಡಿದಾಗ ನಾಳೆ ಕೊಡ್ತೀವಿ, 1 ವಾರದಲ್ಲಿ ಕೊಡ್ತೀವಿ, 1 ತಿಂಗಳಲ್ಲಿ ಕೊಡ್ತೀವಿ ಆರ್ಡ್ರ್ ಕಾಪಿ ಅಂತ ಹೇಳ್ತಾನೆ ಇದ್ದಾರೆ. ಆದರೆ 5 ತಿಂಗಳಿಂದ ಸುಮ್ಮನೆ ಅಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆಲ್ಲ ಲಾಸ್ಟ್ ಅಟೆಂಪ್ಟ್ಸು ಇದು ಇದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಬೇರೆ ಒಂದು ಎಕ್ಸಾಮ್ಸ್ ಬರೆಯೋಕ್ಕಾಗಲ್ಲ ಅವರಲ್ಲಿ, ಬಿಕಾಸ್ ಆಫ್ ಏಜ್ ಲಿಮಿಟ್ ಇರುತ್ತೆ. ಹಂಗಾಗಿ ಇದು ಲಾಸ್ಟ್ ಅವ್ರ ನೋಟಿಫಿಕೇಷನ್. ತುಂಬ ಜನ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿದ್ದಾರೆ. 402 ಜನ PSI. ಅವ್ರಿಗೆ ಆರ್ಡ್ರ್ ಕಾಪಿ ಕೊಟ್ಟು ಟ್ರೈನಿಂಗ್ ಕಳಿಸಿ ಅಂತ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದು ಮೊದಲನೇ ಹಂತದಾಗಿ ನೋಡಿ, ಈಗ ಕೈ ಕಾಲು ಕಟ್ಟಿ ಮಾಸ್ಕ್ ಹಾಕ್ಕೊಂಡು ಈ ಥರ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಶಾಂತಿಯುತವಾಗಿ. ವಿದ್ಯಾರ್ಥಿಗಳನ್ನ ದಯವಿಟ್ಟು ನಾನು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ನ ಕೇಳ್ಕೊಂಡೇನಪ್ಪ ಅಂತಂದರೆ ಆದಷ್ಟು ಬೇಗ ವಿತಿನ್ ವಾರ ಇಲ್ಲ ಒಂದು 10 ಡೇಸಲ್ಲಿ ಅವ್ರಿಗೆ ಆರ್ಡ್ರ್ ಕಾಪಿ ಕೊಡಿ. ಇಲ್ಲ ಅಂತಂದರೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳನ್ನ ಎದುರಾಕೊಂಡ್ರೆ ಇಲ್ಲಿ ನೋಡಿ, ಇದು ನಾವು ಶಾಂತಿಯುತವಾಗಿ ಮಾಡ್ತಾಯಿದ್ದೀವಿ. ಮತ್ತು ಅದನ್ನು ವಿಭಿನ್ನ ರೀತಿಯಾಗಿ ಇನ್ನೂ ನಾವು ತೊಗೊಂಡೋಗ್ತೀವಿ. ನಾವು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀವಿ. ನೀವು ಅಲ್ಲಿ ತನಕ ನೀವು ವಿದ್ಯಾರ್ಥಿಗಳನ್ನ ಎದುರಾಕೊಳ್ಳೋದಾಗಲಿ, ವಿದ್ಯಾರ್ಥಿಗಳು ನಮ್ಮ ಬೇಡಿಕೆ ಏನಿದೆ ಅದು ನ್ಯಾಯಯುತವಾಗಿದೆ. ಅವ್ರಿಗೆ ಆರ್ಡ್ರ್ ಕಾಪಿ ಕೊಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ಈಗ 2.5 ವರ್ಷ ಆಗಿದೆ ಸರ್ಕಾರ ಬಂದು. 2.5 ವರ್ಷದಿಂದ ಈ ಒಂದು ನೋಟಿಫಿಕೇಷನ್ ನಿಮಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಜೂನಿಯರ್ಸು ಲಕ್ಷಾಂತರ ವಿದ್ಯಾರ್ಥಿಗಳು PSI ಆಗಬೇಕು, ನೋಟಿಫಿಕೇಷನ್ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಒಂದು ಹೊಸ ನೋಟಿಫಿಕೇಷನ್ ಆಗ್ತಾ ಇಲ್ಲ. ಬಿಕಾಸ್ ಯಾಕೆ ಅಂತಂದರೆ ಇದೆಲ್ಲ ಪೆಂಡಿಂಗ್ ಇರೋದ್ರಿಂದ. ಫಸ್ಟ್ ಇದನ್ನು ಪ್ರೋಸೆಸ್ ಕಂಪ್ಲೀಟ್ ಮಾಡಿ. ಇದು 402 ಜನ ಅವ್ರ ಕುಟುಂಬಗಳು ಇಂಪಾರ್ಟೆಂಟ್ ಅಲ್ಲ. ಎಲ್ಲ ಬಡವರು, ರೈತರ ಮಕ್ಕಳು, ಹಿಂದುಳಿದವರು ಸೆಲೆಕ್ಟ್ ಆಗಿರೋದು. ಅವ್ರು ಎಷ್ಟು ವರ್ಷ ಅಂತ ವೆಯ್ಟ್ ಮಾಡಬೇಕು. ಎಷ್ಟೋ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಹುಡುಗರು ಮದುವೆ ಆಗದಿರ ವೆಯ್ಟ್ ಮಾಡ್ತಿದ್ದಾರೆ. ಮತ್ತು ಅವರು ಫ್ಯಾಮಿಲಿ ಕಂಡೀಷನ್ಸ್ ಹೆಂಗಿದೆ ಅಂತಂದರೆ ಇವರಿಂದನೇ ಜೀವನ ನಡೆಸಬೇಕು ಹಂಗಿದೆ ಪಾಪ. ಇವಾಗ ನಾನು ಒಬ್ಬರು ಪೇರೆಂಟ್ಸ್ ಮಾತಾಡೋದು ನಾನು ನೋಡಿದೆ. ಅವರಿಗೆ BP ಶುಗರ್ ಎಲ್ಲ ಬಂದಿದೆ. 56 ವರ್ಷ ಆಗಿದ್ದೀನಿ ನಾನು. ನನ್ನ ಮಗ ಒಂದು ಜಾಬ್ ತೊಗೊಂಡು ಅವನು ಸರ್ವಿಸ್ ಸಮಾಜ ಸೇವೆ ಮಾಡೋದನ್ನು ಅವ್ರ ಅಪ್ಪ ಅಮ್ಮ ನೋಡಬೇಕು ಅಂತ ಎಷ್ಟೋ ಕನ್ಸು ಕಟ್ಕೊಂಡು ಓದ್ತಿರ್ತಾರೆ. ಇವತ್ತು ಅವರಿಗೆಲ್ಲ ಏನಾಗ್ತಿದೆ ಹೇಳಿ, ಇಷ್ಟೆಲ್ಲ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಸರ್ಕಾರ ಯಾವ ಜವಾಬ್ದಾರಿ ತೊಗೊಬೇಕು ಸರ್. ಬೇರೆದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ, ಈ ರೆಕ್ರೂಟ್ಮೆಂಟು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಇಷ್ಟೆಲ್ಲ ಡಿಲೇ ಮಾಡೋದ್ರಿಂದ ಎಷ್ಟು ಸಫರ್ ಆಗ್ತಾಯಿದೆ ಹೇಳಿ.
ಸರ್, ಈಗ ಗೃಹ ಸಚಿವರಿಗೆ ಏನಾರ ಮನವಿ ಸಲ್ಲಿಸಿದ್ದೀರಾ? ನೇರವಾಗಿ ಭೇಟಿ ಮಾಡಿ ಸಾಕಷ್ಟು ಸತಿ ಮನವಿ ಸಲ್ಲಿಸಿದ್ವಿ ಸರ್. ನೆಕ್ಸ್ಟ್ ವಾರ ಇನ್ನೇನು ಆರ್ಡರ್ ಕಾಪಿ ಕೊಡ್ತೀನಿ ಅನ್ನೋ ಥರ ಮಾತಾಡ್ತಾರೆ, ಹೋಗಿ ಡೈರೆಕ್ಟ್ ಹೋಗಿ ಭೇಟಿ ಮಾಡಿದಾಗ ಮನವಿ ಕೊಟ್ಟಾಗ. ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಅವರು ಆರ್ಡರ್ ಕಾಪಿ ಕೊಟ್ಟಿಲ್ಲ. 5 ತಿಂಗಳಿಂದ ಭೇಟಿ ಮಾಡ್ತಾಯಿದ್ದೀವಿ ಸರ್, ಕಂಟಿನ್ಯೂಸ್ ಸತತವಾಗಿ. ಡೈಲಿ ಒಬ್ಬರು ಭೇಟಿ ಮಾಡ್ತಾನೆ ಇರ್ತೀವಿ ಸ್ಟೂಡೆಂಟ್ಸು. ಆದರೂ ಸಂಘಟನೆಯಿಂದನೂ ತುಂಬ ಸತಿ ಮನವಿ ಮಾಡ್ಕೊಂಡಿದ್ದೀವಿ, ಇಲ್ಲಿವರೆಗೂ ಅವರು ಏನೂ ಮಾಡಿಲ್ಲ. ನಾನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸರ್ಗೂ ಕೇಳೋದೇನಪ್ಪ ಅಂತಂದರೆ ಈ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ, ಬೇರೆ ಇದಕ್ಕೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಇದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಇವರೆಲ್ಲ ಮನುಷ್ಯರಲ್ವಾ ಸರ್? ನೆಕ್ಸ್ಟ್ ನಿಮ್ಮ ಒಂದು ನಿಲುವು ಏನಿರುತ್ತೆ ಈಗ? ಸರ್, ವಿಭಿನ್ನವಾಗಿ ಮಾಡ್ತೀವಿ ಸರ್, ಇದೇನು ನಾವು ಶಾಂತಿ ಇದು ಮಾಡ್ತೀವಿ, ಇನ್ನೂ ವಿಭಿನ್ನವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಆರ್ಡರ್ ಕಾಪಿ ಎಲ್ಲಿವರೆಗೂ ಕೊಡಲ್ಲ, ಆರ್ಡರ್ ಕಾಪಿ ಕೊಡೋವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ. ಇದೊಂದೇ ಅಂತಲ್ಲ ಸರ್, ಡಿಸ್ಟಿಕ್ ವೈಸ್ ಮಾಡ್ತೀವಿ ನಾವು ಪ್ರತಿಭಟನೆ. PSI 402 ಆರ್ಡರ್ ಕಾಪಿ ಕೊಡಬೇಕು. ಇಲ್ವಾ ಪ್ರತಿ ಡಿಸ್ಟಿಕಲ್ಲೂ ಹೋರಾಟ ಮಾಡ್ತೀವಿ, ಪ್ರತಿಯೊಂದು ಹಳ್ಳಿಗೂ ಪ್ರಚಾರ ಮಾಡ್ತೀವಿ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತ ಹೇಳಿ. ಯಾಕೆ ಇವರು ಪ್ರಾಮಾಣಿಕವಾಗಿ ಪಾಸ್ ಆಗಿರೋ ಸರ್, ಯಾವುದೇ ರೀತಿ ಇಲ್ಲ, ಕೋರ್ಟ್ ಕೇಸ್ ಇಲ್ಲ, ಏನೂ ಇಲ್ಲ, ಇವ್ರದ್ದು ಪ್ರಾಬ್ಲಮ್ಮೇ ಇಲ್ಲ. ಕೊಡೋದಕ್ಕೆ ಆರ್ಡರ್ ಕಾಪಿ ಕೊಡೋದಕ್ಕೆ ಏನು ಸಮಸ್ಯೆ ಇದೆ? ಕಂಪಲ್ಸರಿ. ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ ಸರ್, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ ಸರ್. ನನ್ನ ಹೆಸರು ಮಂಜುನಾಥ್ ಅಂತ, ರಿಟೈರ್ಡ್ ಆರ್ಮಿ. ನಮ್ಮ ಪ್ರಾಬ್ಲಮ್ ಏನಂತಂದರೆ ನೋಡಿ, 4 ವರ್ಷ ಆಯಿತು ನಾವೆಲ್ಲ ಬಂದು ಎಕ್ಸಾಮ್ಗಳನ್ನ ತೊಗೊಂಡು ಎಕ್ಸಾಮ್ ಕ್ಲಿಯರ್ ಆದರೂ ನಮಗಿನ್ನೂ ಆದೇಶ ಪ್ರತಿ ಸಿಕ್ಕಿಲ್ಲ ಅಂತ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನನಗಿಂತನೂ ಇಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿದ್ದಾರೆ, ಅವರು ಯಾವುದಕ್ಕೂ ಅವ್ರು ಹಿಂದೆ ಮುಂದೆ ನೋಡೋಕ್ಕಾಗ್ತಾ ಇಲ್ಲ. ಅವ್ರದ್ದು ವಯಸ್ಸು ಬೇರೆ, ಏಜ್ ಬಾರ್ ಆಗ್ತಾ ಇದೆ, ಯಾವುದೇ ಥರದೊಂದು ಬೇರೆ ನೋಟಿಫಿಕೇಶನ್ ಬರ್ತಾ ಇಲ್ಲ. ಇದನ್ನು ನಾವು ಡ್ರೀಮ್ ಜಾಬ್ ಅಂದ್ಕೊಂಡು PSI ನಾವು ನಮ್ಮ ಕಡೆ ಇರ್ತೀವಿ. ಆದರೆ ಇದು ಇನ್ನೂ ನಾವು ನೋಟಿಫಿಕೇಶನ್ ಆದ್ದು ಇಷ್ಟು ವರ್ಷ ಆದ್ರೂ ಮತ್ತು ಎಕ್ಸಾಮ್ ಆಗಿ ರಿಸಲ್ಟ್ ಎಲ್ಲ ಬಂದು ಎಲ್ಲ ಸಿಂಧುತ್ವ ಮುಗಿದ ಮೇಲೂ ನಾವು ಆದೇಶ ಪ್ರತಿ ನಮಗೆ ಸಿಗ್ತಾ ಇಲ್ಲ, ಅಂದರೆ ತುಂಬ ಕಷ್ಟ ಆಗ್ತಾ ಇದೆ. ನಾವು ಫ್ಯಾಮಿಲಿ ಮೆಂಬರ್ ಇರ್ತೀವಿ, ನಮ್ಮ ಸಂಸಾರ ನಾವು ನಡೆಸಬೇಕು ಅಂತಂದರೆ ಒಂದು ಹಣಕಾಸಿನ ಕಷ್ಟ ತುಂಬ ಇರುತ್ತೆ. ನಾವು ಒಂದು ಜಾಬ್ ಬೇಕು ಅಂತ ಕಷ್ಟಪಟ್ಟು ಬಂದಿರ್ತೀವಿ. ಇದನ್ನು ಆದಷ್ಟು ಬೇಗ ನಮಗೆ ಆದೇಶ ಪ್ರತಿ ನೀಡಿದರೆ ನಮ್ಮ ಮನೆ ಪ್ರತಿಯೊಂದನ್ನು ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಆದೇಶ ಪ್ರತಿನ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ ನಾವು. ಓಕೆ.